ಏನ್ ರಾಹುಲ್, ನಾನಿಲ್ದೆ ನಿನ್ನದೇ ಅಲ್ಲ ಯಾವ ಫಂಕ್ಷನ್ ಆದ್ರೂ ಕೂಡ ನಡೆಯುತ್ತಾ? ಮತ್ತೆ ನನ್ನ ಮಗು ಫಂಕ್ಷನ್ನ ನಾನೊಬ್ನೇ ಹೇಗ್ ಮಾಡಬೇಕು ಮೇಡಮ್? ಪಕ್ಕದಲ್ಲಿ ನನ್ನ ಹೆಂಡತಿ ಮಗುಗೆ ತಾಯಿಯಾಗಿರ್ಬೇಕಲ್ವ ಮೇಡಮ್? ನಾನು ಭಾಷಿಣಿ ಇಬ್ರು ಸೇರಿ ಮಗುಗೆ ತಂದೆ ತಾಯಿಯಾಗಿ ತೊಟ್ಲಲ್ಲಿ ಹಾಕ್ತೀವಿ. ಹೇಗ್ ಹಾಕ್ತೀರಾ? ಯಾಕೆ ಹಾಕ್ತೀರಾ? ದತ್ತು ತಗೊಂಡಿದ್ದೀವಿ ಅನ್ನೋದು ನಿಜ, ನೀನ್ ತಂದೆ ಆಗಿದೆಯಾ ಅನ್ನೋದು ಕೂಡ ನಾನು ಒಪ್ಕೋತೀನಿ. ಆವತ್ತು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಅಂದ ಮಾತ್ರಕ್ಕೆ ಆ ಭಾಷಿಣಿ ತಾಯಿ ಹೇಗೋ ಆಗ್ತಾಳೆ. ಆವತ್ತು ಮಗು ಸಿಕ್ಕಿದ್ದು ನಿನಗೆ, ಮಗುನ ತಗೊಂಡು ಬಂದಿದ್ದು ಅದನ್ನ ಪ್ರೀತಿಯಿಂದ ನೋಡ್ಕೊಳ್ತಿರೋದು ಕೂಡ ನೀನೇ. ಯಾವ ಸಂಬಂಧನೂ ಇಲ್ದಿರೋಳ ಹೆಸರು ಪ್ರಸ್ತಾವನೆ ಈ ಫಂಕ್ಷನ್ ಅಲ್ಲಿ ಮಾತ್ರ ಯಾತಕ್ಕೆ? ಅವಳ ಮಗು ಸತ್ತು ಹೋಗಿದೆ. ಈ ಮಗುವಿನ ಹಸುವಿನ ತೀರ್ಸೋ ಅವಕಾಶ ಇರುವುದಕ್ಕೆ ಈ ಮನೆಗೆ ಬಂದಿದ್ದಾಳೆಯ ಹೊರತು ಅವಳಿಗೆ ಆ ಮಗು ತಾಯಾಗೋ ಅರ್ಹತೆ ಕೂಡ ಇಲ್ಲ. ಅಂದ್ರೆ ಇಷ್ಟು ದಿನ ಮಗುನ ನನ್ನ ಜೊತೆ ಸಮಾನವಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದ ಭಾಷಣಿಗೆ ಯಾವ ಅರ್ಹತೆನೂ ಇಲ್ವಾ? ತಾಯಿತನದಿಂದ ಹಸುವನ್ನ ನೀಗ್ಸಿದ್ರು ಅರ್ಹತೆ ಬರೋದಿಲ್ವಾ? ಬರಲ್ಲ, ಬರೋದೇ ಇಲ್ಲ. ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನಡೀತಿರೋ ಫಂಕ್ಷನ್ ಉದ್ದೇಶ ಕೂಡ ಅದೇ. ಈ ಮಗುಗೆ ತಂದೆ ಮಾತ್ರನೇ ಇದ್ದಾನೆ, ತಾಯಿ ಇಲ್ಲ ಅಂತ ಹೇಳೋದಕ್ಕೆ ಈ ಫಂಕ್ಷನ್. ಯಾಕೆ ರಾಹುಲ್ ಅವರೇ, ಅಮ್ಮವ್ರು ಒಪ್ಕೊಳ್ದಿರೋ ವಿಷಯನ ಕೇಳಿ ನೀವು ಕೆಟ್ಟವ್ರಾಗ್ತಿದ್ದೀರಾ? ಅದೆಲ್ಲ ಬಿಟ್ಟು ಆರಾಮ ಕಾರ್ಯಕ್ರಮ ಮುಂದುವರಿಸ್ಬೋದಲ್ವಾ? ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಹೇಗ್ ಸರಿ ಹೋಗುತ್ತೆ ಮೇಡಮ್? ಮಗುಗೆ ಹಸುವಾದ್ರೆ ಹೊಟ್ಟೆ ತುಂಬಿಸೋ ಅಮ್ಮ ಬೇಕು. ನಾನಿಲ್ಲದೆ ಇರುವಾಗ ಅತ್ರೆ ಎತ್ಕೊಂಡು ಆಡಿಸೋ ಕೈ ಬೇಕು. ಪಕ್ಕದಲ್ಲೇ ಜೊತೆಯಾಗಿದ್ದು ರಕ್ಷಿಸಬೇಕು. ಇಷ್ಟೆಲ್ಲಾನು ಸೇರಿ ಒಬ್ಬ ತಾಯಿಯಾಗಿ ಭಾಷಿಣಿ ನಮ್ಮ ಪಕ್ಕದಲ್ಲೇ ಇರಬೇಕು. ಇಲ್ಲಿವರೆಗೂ ನೀನು ಏನು ಹೇಳಿದ್ರು ಕೂಡ ನಿನ್ನ ಸಂತೋಷಕ್ಕೋಸ್ಕರನೇ ಎಲ್ಲವನ್ನೂ ಮಾಡಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಹೆಂಡತಿಯಾಗಿ ತಾಯಿಯಾಗಿ ಭಾಷಿಣಿನ ಮಾತ್ರ ಒಪ್ಕೊಳ್ಳಲ್ಲ. ಬೇಡ ಮೇಡಮ್, ಒಪ್ಕೋಬೇಡಿ. ನಮಗೆ ಅವಶ್ಯಕತೆ ಬಂದಾಗ ಅವಳ ಹತ್ರನೇ ಹೋಗ್ತೀವಿ, ಕೈ ಮುಗಿದು ಬೇಡ್ಕೋತೀವಿ. ಕನ್ವಿನ್ಸ್ ಆಗದೆ ಹೋದ್ರೆ ಕುತಂತ್ರಗಳನ್ನು ಮಾಡ್ತೀವಿ. ಈಗ ಅವಳ ಅವಶ್ಯಕತೆ ಮುಗ್ದೋಯ್ತಲ್ವಾ, ಅದಕ್ಕೆ ನೀನ್ ನಮಗ್ ಬೇಕಾಗಿಲ್ಲ ಅಂತಿದೀವಿ. ಇನ್ನೂ ಹೆಚ್ಚಾಗಿ ಮಾತಾಡಿದ್ರೆ ಹೊರಗಡೆ ಹೋಗು ಅಂತೀರಾ ಅಲ್ವಾ? ಸರಸು ವಿಷಯದಲ್ಲಿ ನೀವು ಮಾಡಿದ್ದನ್ನ ಮಗು ವಿಷಯದಲ್ಲಿ ನನಗ್ ಮಾಡುವಂತಿದ್ದೀರಾ, ಅಷ್ಟೇ ಅಲ್ವಾ ಮೇಡಮ್? ಇದೇನಾ ನಮ್ಮ ಪದ್ಧತಿ? ಪರಿಸ್ಥಿತಿಗಳು ಅನ್ನೋದು ಎದುರುಗಡೆ ಇರೋರು ಬುದ್ಧಿನ ನೋಡಿ ಬದಲಾಗ್ತಾ ಇರುತ್ತೆ. ನಿನ್ನ ಕಣ್ಣುಗಳು ಪ್ರೀತಿಯನ್ನು ಅಮಲ್ನಲ್ಲಿ ಮುಚ್ಕೊಂಡಿರೋದಕ್ಕೇನೆ. ನಿಜನ ತಿಳ್ಕೊಳ್ಳೋದಕ್ಕೆ ನಿನ್ನಿಂದ ಆಗ್ತಾ ಇಲ್ಲ. ನಿಜ ಗೊತ್ತಿರೋ ನಾನು ಇದನ್ನ ಮೀರಿ ಏನ್ ಮಾಡೋದಕ್ಕೂ ರೆಡಿ ಇಲ್ಲ. ನೀವ್ ಎಷ್ಟೇ ಹೇಳಿದ್ರು ನನಗೂ ಮಗುಗೂ ಭಾಷಿಣಿ ಬೇಕು. ಯಾಕೆ ಅಂದ್ರೆ ನನ್ನ ಮಗುಗೆ ತಂದೆನ್ ಮಾತ್ರ ಅಲ್ಲ, ತಾಯಿನೂ ಕೂಡ ಕೊಡಬೇಕು. ಆಗ್ಲೇ ನಾನು ನಿಜವಾದ ತಂದೆ ಆಗ್ತೀನಿ. ಅಮ್ಮನ್ನ ಕೊಡೋ ಅವಕಾಶ ಇದ್ರೂ ಕೂಡ
ದಡ್ಡನ ಹಾಗೆ ನಿಮ್ಮ ಮಾತನ್ನ ಕೇಳ್ತಾ ಸುಮ್ಮನೆ ಕೂತಿದ್ರೆ ಸಾಯೋವರೆಗೂ ಈ ನೋವನ್ನು ಅನುಭವಿಸ್ತಾ ಇರ್ತೀನಿ ಮೇಡಮ್. ರಾಹುಲ್, ಆದ್ರೆ ಭಾಷಿಣಿಯಿಂದ ಆಂಟಿ ಕೂಡ ಸಫರ್ ಆಗ್ತಿದಾರಲ್ವಾ? ಪ್ರೀತಿ ಮಧ್ಯದಲ್ಲಿ ನೀನ್ ಮಾತಾಡ್ಬೇಡ. ನಿನಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ಸಪೋರ್ಟ್ ಮಾಡಬೇಡ. ಮೇಡಮ್, ನನ್ನ ಸಂತೋಷಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರೋ ನೀವು ಈ ವಿಷಯದಲ್ಲಿ ಮಾತ್ರ ಯಾಕೆ ಮೌನವಾಗಿದ್ದೀರೋ ಗೊತ್ತಾಗ್ತಿಲ್ಲ ಮೇಡಮ್. ನನಗೋಸ್ಕರ ಅಲ್ದೇ ಇದ್ರು ಈ ಮಗುಗೋಸ್ಕರ, ಇದರ ಭವಿಷ್ಯಕ್ಕೋಸ್ಕರನಾದ್ರೂ ಒಪ್ಕೊಳ್ಳಿ ಮೇಡಮ್. ವಾಗ್ದೇವಿ, ಎಲ್ರೂ ನೋಡ್ತಿದ್ದಾರೆ. ಸಮಸ್ಯೆನ ದೊಡ್ಡದು ಮಾಡಬೇಡ. ರಾಹುಲ್ ಮಾತಿಗೆ ಒಪ್ಕೊಂಡು ನಿನ್ ಗೌರವನ, ನನ್ನ ಮರ್ಯಾದೆನ ಉಳಿಸು. ಮೇಡಮ್, ನಿನ್ನೆಯಿಂದ ರಾಹುಲ್ ಈ ಫಂಕ್ಷನ್ಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಮಗುನ ಸೆಂಟಿಮೆಂಟಲ್ ಆಗಿ ಕೂಡ ತನ್ನ ಮನಸ್ಸಿಗೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಇವಾಗೇನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ ತಡ್ಕೊಳ್ಳಲ್ಲ ಮೇಡಮ್. ಮೇಡಮ್, ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ ಮೇಡಮ್. ನಿಮಗೆ ಹರ್ಟ್ ಮಾಡಬೇಕು ಅಂತಾನೋ ಅಥವಾ ತಪ್ಪು ಕಂಡು ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಮೇಡಮ್. ನನ್ನ ಮೇಲಿನ ಪ್ರೀತಿಯಿಂದ ಈ ದತ್ತು ತಗೊಳ್ಳೋ ಕಾರ್ಯ ಮಾಡಿದ್ದೀರಾ. ಮಗುಗೋಸ್ಕರ ಈ ತೊಟ್ಲು ಶಾಸ್ತ್ರನ ಮಾಡ್ತಿದ್ದೀರಾ. ನಮ್ಮಿಬ್ಬರ ಸಂತೋಷಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಮೇಡಮ್. ಒಪ್ಕೊಳ್ಳಿ ಮೇಡಮ್. ನಿಮ್ ಮೇಡಮ್ ಮೌನ ಒಪ್ಪಿಗೆ ಅಂತ ಅರ್ಥ. ರಾಹುಲ್, ಭಾಷಣಿನ ಬರೋದಕ್ಕೆ ಹೇಳು. ಇಲ್ಲ ಡ್ಯಾಡ್, ಮೇಡಮ್ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬೋದಲ್ವಾ ಮೇಡಮ್? ಫಂಕ್ಷನ್ ಪೂರ್ತಿ ಸಂತೋಷವಾಗಿ ನಡೆಯುತ್ತೆ ಮೇಡಮ್. ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಾನು ಹೋಗಿ ಭಾಷಣಿನ ಕರ್ಕೊಂಡು ಬರ್ತೀನಿ. ತೊಟ್ಲಲ್ಲಿ ಮಲಗಿಸೋಣ. ತೊಟ್ಲಿಗೆ ಹಾಕೋಕ್ ಮುಂಚೆ ಹೆಸರಿಡ್ಬೇಕಲ್ವಾ ರೀ? ಮೇಡಮ್, ಮಗುಗೆ ಒಂದು ಒಳ್ಳೆ ಹೆಸರು ಸಜೆಸ್ಟ್ ಮಾಡಿ.
ವಿದ್ಯಾ, 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 ವಿದ್ಯಾ. ಮೇಡಮ್, ನೀವು ಬಂದು ತೊಟ್ಲನ್ನ ತೂಗಿ. ಬನ್ನಿ ಡ್ಯಾಡ್. ಹಲೋ, ನೀವೆಲ್ಲ ರೆಡಿ ಆಗಿದ್ದೀರಾ ತಾನೆ? ಹೌದು ಮೇಡಮ್, ನಿಮ್ಮ ಕಾಲ್ಗೋಸ್ಕರನೇ ವೇಟಿಂಗ್. ಪೂಜೆ ಸ್ಟಾರ್ಟ್ ಆದ ತಕ್ಷಣನೇ ನೀವೆಲ್ಲ ಒಳಗಡೆ ಬನ್ನಿ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಓಕೆ ಮೇಡಮ್. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಈ ಕಿಡ್ನಾಪ್ ಮಾಡಬೇಕು. ಓಕೆ ಮೇಡಮ್. ರಾಹುಲ್, ಹೀಗ್ ಮಾತಲ್ಲಿ ಯಾಕೆ? ಹಾಡು ಹಾಡ್ಕೊಂಡು ಹೇಳ್ಬೋದಲ್ಲ. ಎಲ್ಲರೂ ಎಂಜಾಯ್ ಮಾಡ್ತಾ ಮಗುಗೆ ಎಂಟರ್ಟೈನ್ ಮಾಡೋಣ. ಮೇಡಮ್, ನೀವೇನ್ ಹೇಳ್ತೀರಾ? ಇಲ್ಲಿವರೆಗೂ ಬಂದ ಮೇಲೆ ಅದನ್ನ ಯಾಕಪ್ಪ ತಡಿತೀಯಾ? ಮುಂದುವರಿಸಿ.
ಅಯ್ಯೋ ಬೇಡ. ಮಗು ಎಲ್ಲಿ? ಮಗು ಮಗು ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಮಗುನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಯಾರ್ ನೀವು? ನಾವು ವಾಗ್ದೇವಿ ಅವರ ಕಾಲೇಜ್ ಸ್ಟಾಫ್ಸ್ ಮೇಡಮ್. ಒಳಗಡೆ ಸೌಂಡ್ ಜಾಸ್ತಿ ಇದೆ ಅಂತ ಮಗುನ ಹೊರಗಡೆ ಕರ್ಕೊಂಡ್ ಬಂದ್ವಿ. ಅಷ್ಟ್ ಬಿಟ್ರೆ ನಾವ್ ಎಲ್ಲಿ ಕರ್ಕೊಂಡ್ ಹೋಗ್ತೀವಿ ಮೇಡಮ್? ಸೌಂಡ್ ಜಾಸ್ತಿ ಆದ್ರೆ ಹಾಡು ನಿಲ್ಸಿ ಅಂತ ಹೇಳ್ಬೇಕು. ಅದನ್ ಬಿಟ್ಟು ಮಗುನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ರೆ? ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನಮ್ಗೆ ಅವಮಾನ ಮಾಡ್ತಿದ್ದೀರಾ? ಇಷ್ಟೆಲ್ಲ ಅವಮಾನ ಆದ್ಮೇಲೂ ಕೂಡ ನಾವ್ ಯಾಕೆ ಇಲ್ಲಿರ್ಬೇಕು? ಬನ್ನಿ ಹೋಗೋಣ. ಭಾಷಿಣಿ, ಏನಾಯ್ತು ಭಾಷಿಣಿ? ಒಳಗಡೆ ಶಬ್ದ ಜಾಸ್ತಿ ಆಗಿದೆ ಅಂತ ಮಗುನ್ ಹೊರಗಡೆ ಕರ್ಕೊಂಡ್ ಬಂದ್ರಂತೆ. ಮಗುಗೇನು ಆಗ್ಲಿಲ್ಲ ತಾನೇ? ಏನಾಗಿಲ್ಲ ಮೇಡಮ್. ಹೊರಗಡೆ ಕರ್ಕೊಂಡ್ ಬಂದಿದ್ ಯಾರಮ್ಮ? ಯಾರೋ ಕಾಲೇಜ್ ಸ್ಟಾಫ್ ಅಂತ ಹೇಳಿದ್ರು. ಏನು ಕಾಲೇಜ್ ಸ್ಟಾಫಾ? ಏನೋ ತಪ್ಪು ಮಾಡಿದವ್ರು ಹಾಗೆ ಹೋಗ್ತಿದಾರಲ್ಲ, ಯಾಕೆ? ರಾಹುಲ್, ಮಗು ಸಿಕ್ತಲ್ವಾ, ಇನ್ಯಾಕೆ ಇಶ್ಯೂ ಮಾಡೋದು? ಒಳಗಡೆ ಗೆಸ್ಟ್ ಎಲ್ರು ವೇಟ್ ಮಾಡ್ತಿದಾರಲ್ವಾ? ಆಂಟಿ, ಹೋಗೋಣ ಬನ್ನಿ. ನಡೀರಿ. ಏನ್ ಪ್ರೀತಿ ಇದು? ಅನ್ಯಾಯ. ಅನ್ಯಾಯ ಅಲ್ಲ, ನಮ್ ದರಿದ್ರ, ಅವಳ ಅದೃಷ್ಟ. ಎಲ್ಲ ಆದ್ಮೇಲೆ ಈ ಡೈಲಾಗ್ ಮಾತ್ರ ಹೇಳ್ತೀಯ. ಕೇಳಿಸ್ಕೊಳ್ಳೋದಿಕ್ಕೆ ಕೋಪ ಬರುತ್ತೆ. ಏನ್ ನಡೀತು ಅಂತ ನಿಮ್ ಕಣ್ಣಾರೆ ನೀವೇ ನೋಡಿದ್ರಿ ಅಲ್ವಾ? ಅದನ್ನು ಮೀರಿ ಏನ್ ಹೇಳು ಅಂತೀರಾ? ಹೌದ್ ಬಿಡು, ನೀನೇನ್ ಹೇಳ್ತೀಯಾ? ಎಲ್ಲ ಒಳ್ಳೇದಾದ್ರೆ ನನ್ ಗಂಡಂಗೆ ಗುಂಡ್ ಹೊಡಿಸ್ತೀನಿ ಅನ್ಕೊಂಡೆ. ಅವ್ರ ಕೂದ್ಲಿಗೆ ಆಯಸ್ ಜಾಸ್ತಿ, ನಮ್ ಪ್ಲಾನ್ಗೆ ಪವರ್ ಕಮ್ಮಿ. ಛೇ, ನಡೀರಿ.